ಅವರಿಬ್ಬರು ಕುಚಿಕ್ಕು ಗೆಳೆಯರು. ಇಬ್ಬರು ಒಟ್ಟಿಗೆ ಉಂಡು ತಿಂದು ಜೊತೆಯಲ್ಲೇ ಇದ್ದವರು. ರಾತ್ರಿ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಹರಟೆ ಹೊಡಿತಾ ಇದ್ರು. ಕ್ಷುಲ್ಲಕ ವಿಚಾರಕ್ಕೆ ಗಲಾಟೆ ನಡೆದು ಹೋಯಿತು. ಆ ಗಲಾಟೆಯ ಅಂತ್ಯ ಮಾತ್ರ ಭಯಾನಕವಾಗಿತ್ತು. ಒಬ್ಬ ಸಿದ್ದಿಕಿ ಮತ್ತೊಬ್ಬ ಅರ್ಬಾಸ್. ಈ ಫೋಟೋದಲ್ಲಿರುವ ಈ ಇಬ್ಬರು ಯುವಕರು ಕುಚಿಕ್ಕು ದೋಸ್ತ್ಗಳು. ಒಟ್ಟಿಗೆ ತಿಂದುಂಡು ಸುತ್ತಾಡ್ತಾ ಜೊತೆಯಲ್ಲೇ ಬೆಳೆದ ಗೆಳೆಯರು. ಕೆಜಿಹಳ್ಳಿ ನಿವಾಸಿ ಅರ್ಬಾಸ್ ಪಿಯು ಮುಗಿಸಿ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ. ಗೆಳೆಯ ಸಿದ್ದಿಕಿ ಏರಿಯಾದಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದ. ಹೀಗಿದ್ದ ಸ್ನೇಹಿತರು ಕಳೆದ ರಾತ್ರಿ HBR ಲೇಔಟ್ನ 2ನೇ ಹಂತದ ಈ ನಿರ್ಜನ ಪ್ರದೇಶದಲ್ಲಿ ಸೇರಿ ಹರಟೆ ಹೊಡಿತಿದ್ರು. ಹರಟೆಯ ವೇಳೆ ಕ್ಷುಲ್ಲಕ ಕಾರಣಕ್ಕೆ ಇಬ್ಬರ ನಡುವೆ ಜಗಳ ಶುರುವಾಗಿತ್ತು. ಆಪ್ತ ಮಿತ್ರನಿಗೆ ಚಾಕು ಹಾಕಿದ ಸ್ನೇಹಿತ. ದೋಸ್ತಿಗಳ ಜಗಳ ಕೊಲೆಯಲ್ಲಿ ಅಂತ್ಯ. ಕುಚ್ಚುಕು ಗೆಳೆಯರ ಮಧ್ಯೆ ಕ್ಷುಲ್ಲಕ ಕಾರಣಕ್ಕೆ ಶುರುವಾದ ಜಗಳ ತಾರಕಕ್ಕೇರಿತು. ಇಬ್ಬರು ಕೈ ಮಿಲಾಯಿಸಿ ಹೊಡೆದಾಡಿಕೊಂಡ್ರು. ಈ ವೇಳೆ ಅರ್ಬಾಸ್ ತನ್ನ ಬಳಿಯಿದ್ದ ಚಾಕು ಎತ್ಕೊಂಡು ಸಿದ್ದಿಕಿಯ ಹೊಟ್ಟೆ ದೇಹಕ್ಕೆ ಎರಿದಿದ್ದಾನೆ. ಅಷ್ಟೇ ಅಲ್ಲ, ನೆಲಕ್ಕೆ ಬಿದ್ದಿದ್ದ ಸ್ನೇಹಿತನ ತಲೆ ಮೇಲೆ ಕಲ್ಲು ಎತ್ತು ಹಾಕಿ ಭೀಕರವಾಗಿ ಕೊಲೆ ಮಾಡಿದ್ದಾನೆ. ರಾತ್ರಿ 11:30 ಹೊತ್ತಿಗೆ ಕೊಲೆಯಾಗಿದ್ದ ಸಿದ್ದಿಕಿಯ ಡೆಡ್ ಬಾಡಿ ಬೆಳಗ್ಗೆ 6 ಗಂಟೆ ತನಕ ಈ ನಿರ್ಜನ ಪ್ರದೇಶದಲ್ಲೇ ಇತ್ತು. ಬೆಳಗ್ಗೆ ಸ್ಥಳೀಯ ಮಹಿಳೆ ಕಸ ಎಸೆಯಲು ಹೋದಾಗ ಶವ ಕಂಡು ಪೊಲೀಸರಿಗೆ ಮಾಹಿತಿ ನೀಡಿದ್ರು. ತಕ್ಷಣ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಬಂದಿದ್ರು. ಇದರಲ್ಲಿ ಇಬ್ಬರು ನಿನ್ನೆ ಸಾಯಂಕಾಲ ಒಂದು 10-10ವರೆಗೆ ಜೊತೆಯಾಗಿ ಕುಳಿತುಕೊಂಡಿದ್ದಾರೆ, ಓಡಾಡಿದ್ದಾರೆ. ನಂತರ ಅವರಿಬ್ಬರ ನಡುವೆ ಯಾವುದೋ ಒಂದು ಮನಸ್ತಾಪ ಉಂಟಾಗಿ ಗಲಾಟೆ ಆಗಿದೆ. ರಾತ್ರಿ 11:30-12 ಗಂಟೆ ಸುಮಾರಿಗೆ ಚಾಕುವಿಂದ ಇರಿದು ಮತ್ತೆ ಕಲ್ಲು ಅವನ ತಲೆ ಮೇಲೆ ಹಾಕಿ ಕೊಲೆ ಮಾಡಿದ್ದಾನೆ. ಇದೇ ಸಮಯಕ್ಕೆ ಆರೋಪಿ ಅರ್ಬಾಸ್ ತಾನು ಕೊಲೆ ಮಾಡಿರೋ ಬಗ್ಗೆ ತಾಯಿಗೆ ತಿಳಿಸಿದ್ದ. ಭಯ ಬಿದ್ದ ಅರ್ಬಾಸ್ ತಾಯಿ ನೇರ ಮಗನನ್ನ ಪೊಲೀಸ್ ಠಾಣೆಗೆ ತಂದು ಒಪ್ಪಿಸಿದ್ದಾಳೆ. ಪೊಲೀಸರ ವಿಚಾರಣೆ ವೇಳೆ ರಾತ್ರಿ ನಡೆದ ಘಟನೆ ಹಾಗೆ ಸ್ನೇಹಿತನನ್ನೇ ಕೊಲೆ ಮಾಡಿರುವುದನ್ನು ಬಾಯ್ಬಿಟ್ಟಿದ್ದಾನೆ. ಆ ಒಂದು ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಪರಿಶೀಲನೆ ಮಾಡಿದಾಗ ಅಲ್ಲಿ ಮೃತದೇಹ ಪತ್ತೆಯಾಗಿದೆ. ಮತ್ತು ಈ ಪ್ರಕರಣ ಸಂಬಂಧಿಸಿದಂತೆ ಈಗ ಒಂದು ಮರ್ಡರ್ ಕೇಸ್ ತೆಗೆದುಕೊಂಡು ಆರೋಪಿ ಆಲ್ರೆಡಿ ನಮ್ಮ ಪೊಲೀಸ್ ವಶದಲ್ಲಿದ್ದಾನೆ. ಹೆಚ್ಚಿನ ಒಂದು ವಿಚಾರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಆರೋಪಿಯ ಒಂದು ಹೇಳಿಕೆಯ ಪ್ರಕಾರ ಪ್ರಾಥಮಿಕವಾಗಿ ಅವನು ನುಡಿದ ಪ್ರಕಾರ ಸುಮಾರು 4-5 ವರ್ಷಗಳಿಂದ ಅವನು ಪರಿಚಯನಿದ್ದಾನೆ ಮತ್ತು ಸ್ನೇಹಿತನಾಗಿ ಕೂಡ ಇದ್ದಾನೆ. ಪೊಲೀಸರ ಪ್ರಾಥಮಿಕ ತನಿಖೆ ವೇಳೆ ಹುಡುಗಿ ವಿಚಾರಕ್ಕೆ ಇಬ್ಬರ ನಡುವೆ ಜಗಳವಾಗಿದ್ದು ಕೊಲೆಯಲ್ಲಿ ಅಂತ್ಯವಾಗಿದೆ ಎನ್ನಲಾಗಿದೆ. ಸದ್ಯ ಗೋವಿಂದಪುರ ಪೊಲೀಸರು ಕೊಲೆ ಪ್ರಕರಣ ದಾಖಲಿಸಿಕೊಂಡು ಆರೋಪಿ ಅರ್ಬಾಸ್ನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ನಿರ್ಮಾಪಕನ ಕುಟುಂಬದ ವಿರುದ್ಧದ ಹಲ್ಲೆ ಆರೋಪ ಕೇಸ್ ಹಳ್ಳ ಹಿಡಿತಾ ಇದೆಯಾ ಅನ್ನೋ ಪ್ರಶ್ನೆ ಕೇಳಿ ಬರ್ತಾ ಇದೆ. ಇದೇ ಹೊತ್ತಲ್ಲಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಆದರೆ ಯಾರನ್ನೋ ಒಲಿಸಲು ಇನ್ಯಾರನ್ನೋ ಬಲಿ ಪಡೆಯಲಾಗಿದೆ ಅನ್ನೋ ಆರೋಪನೂ ಕೇಳಿ ಬರ್ತಾ ಇದೆ. ನಿರ್ಮಾಪಕನ ಪತ್ನಿ ಮಗನ ಸುಳಿವೇ ಸಿಕ್ಕಿಲ್ಲ. ನಿರ್ಮಾಪಕ ಸೌಂದರ್ಯ ಜಗದೀಶ್ ಕುಟುಂಬದ ಹಲ್ಲೆ ಪ್ರಕರಣ ನಡೆದು 5 ದಿನ ಕಳೆಯಿತು. ಆರೋಪಿಗಳ ಬಂಧನ ಆಗದೇ ಇರೋದ್ರಿಂದ ಈ ಕೇಸ್ ಮುಚ್ಚಿ ಹಾಕಲಾಗ್ತಾ ಇದೆ ಅನ್ನೋ ಆರೋಪ ಪೊಲೀಸರ ವಿರುದ್ಧ ಕೇಳಿ ಬಂದಿತ್ತು. ಅಷ್ಟರಲ್ಲಿ ಪ್ರಕರಣಕ್ಕೆ ಸಂಬಂಧಿಸಿ ಇವತ್ತು ಮೊದಲ ಬಂಧನ ಆಗಿದೆ. ಆದರೆ FIR ಕಾಪಿಯಲ್ಲಿರೋ 8 ಜನರಲ್ಲಿ ಯಾರ ಬಂಧನವೂ ಆಗಿಲ್ಲ. ಹಲ್ಲೆಗೆ ಕುಮ್ಮಕ್ಕು ನೀಡಿದ ಆರೋಪ. ಸೆಕ್ಯೂರಿಟಿ ಗಾರ್ಡ್ ಬಾಲಾಜಿ ಅರೆಸ್ಟ್. ಘಟನೆ ನಡೆದ ದಿನ ಸೌಂದರ್ಯ ಜಗದೀಶ್ ಮನೆಯ ಸೆಕ್ಯೂರಿಟಿ ಗಾರ್ಡ್ ಬಾಲಾಜಿ ಹಲ್ಲೆಗೆ ಕುಮ್ಮಕ್ಕು ನೀಡಿದಂತೆ. ದೂರುದಾರರ ಮನೆಗೆ ನುಗ್ಗಿ ಹಲ್ಲೆಕೋರರಿಗೆ ಸಹಕರಿಸಿದಂತೆ. ಈತನ ಕೃತ್ಯ CCTVಯಲ್ಲಿ ರೆಕಾರ್ಡ್ ಆಗಿದ್ದು ಇದನ್ನೇ ಸಾಕ್ಷ್ಯವಾಗಿ ಪರಿಗಣಿಸಿರೋ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಸೆಕ್ಯೂರಿಟಿ ಗಾರ್ಡ್ ಬಾಲಾಜಿಯನ್ನ ಬಂಧಿಸಿದ್ದಾರೆ. ಅಂದಹಾಗೆ ಪೊಲೀಸರ FIRನಲ್ಲಿರೋ 8 ಆರೋಪಿಗಳ ಲಿಸ್ಟ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಬಾಲಾಜಿ ಹೆಸರು ಇರಲಿಲ್ಲ. ನಿರ್ಮಾಪಕನ ಪತ್ನಿ ಮಗನಿಗೆ ಶೋಧ. 4 ರಾಜ್ಯಗಳಲ್ಲಿ ಪೊಲೀಸರ ಸರ್ಚಿಂಗ್. ಈ ಪ್ರಕರಣದಲ್ಲಿ ನಿರ್ಮಾಪಕರ ಪತ್ನಿ ರೇಖಾ 6ನೇ ಆರೋಪಿ, ಪುತ್ರ ಸ್ನೇಹಿತ್ 8ನೇ ಆರೋಪಿ. ಇವರಿಬ್ರು ಎಲ್ಲಿದ್ದಾರೆ ಅನ್ನೋ ಸುಳಿವು ಸಿಕ್ಕಿಲ್ಲ. ಸದ್ಯ 8 ಆರೋಪಿಗಳು ತಲೆಮರೆಸಿಕೊಂಡಿದ್ದು ಆರೋಪಿಗಳ ಪತ್ತೆಗೆ 5 ವಿಶೇಷ ಪೊಲೀಸ್ ತಂಡಗಳು ಶೋಧ ಮಾಡ್ತಿವೆ. ಬೆಂಗಳೂರಿನ ಕೋರಮಂಗಲ, ನೆಲಗೆದರ್ನಹಳ್ಳಿ, ಬಾಗಲಗುಂಟೆ, ಕೋಡಿಗೆಹಳ್ಳಿ ಸೇರಿ 5 ಕಡೆಗಳಲ್ಲಿ ಖಾಕಿ ಕಣ್ಣಿಟ್ಟಿವೆ.
ಅಲ್ಲದೆ ಮಂಗಳೂರು, ಗೋವಾ, ಕೇರಳ, ತಮಿಳುನಾಡಲ್ಲೂ ಪೊಲೀಸರ ತಂಡ ಶೋಧ ಮಾಡುತ್ತಿದೆ. ಆರೋಪಿಗಳ ಆಪ್ತರ ಮೇಲೂ ನಿಗಾ ಇಡಲಾಗಿದೆ. ನಾಳೆ ಜಾಮೀನು ಅರ್ಜಿ ವಿಚಾರಣೆ. ಆಕ್ಷೇಪಣೆ ಸಲ್ಲಿಸಲು ಖಾಕಿ ತಯಾರಿ. ಇತ್ತ ಆರೋಪಿಗಳು ನಿರೀಕ್ಷಣಾ ಜಾಮೀನಿಗಾಗಿ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ನಾಳೆ ನಡೆಯಲಿದೆ. ಕೇಸ್ನ ತನಿಖಾಧಿಕಾರಿಗಳು ಕೆಲ ಗಂಭೀರ ಅಂಶಗಳನ್ನು ಉಲ್ಲೇಖಿಸಿ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸಲು ತಯಾರಾಗಿದ್ದಾರೆ ಅಂತ ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಆರಂಭದಲ್ಲಿ ಕಣ್ಣೆದುರಲ್ಲೇ ಆರೋಪಿಗಳು ಓಡಾಡ್ತಾ ಇದ್ರು ಸುಮ್ಮನಿದ್ದ ಪೊಲೀಸರು ಈಗ ಕೇಸ್ ಗಂಭೀರ ಸ್ವರೂಪ ಪಡೆಯುತ್ತಿದ್ದಂತೆ ಎಚ್ಚೆತ್ತಿದ್ದಾರೆ. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ. ಸ್ಮಾಲ್ ಬ್ರೇಕ್ ಆಗಿದೆ. ವೆಲ್ಕಮ್ ಬ್ಯಾಕ್. ಇಷ್ಟು ದಿನ ರಸ್ತೆ ಗುಂಡಿ ಸಮಸ್ಯೆ ಆಯಿತು. ಇದೀಗ ಬಿಬಿಎಂಪಿಯಿಂದ ಜನರಿಗೆ ಮತ್ತೊಂದು ಕಿರಿಕ್. ಆಮೆಗತಿಯ ಕಾಮಗಾರಿಗಳು ಬೆಂಗಳೂರಿಗರಿಗೆ ನಿತ್ಯ ನರಕ ದರ್ಶನ. ಇದು ನ್ಯೂಸ್ 18 ಕನ್ನಡದ ರಿಯಾಲಿಟಿ ಚೆಕ್. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೀತಿರುವಂಥ ಕಾಮಗಾರಿಗಳು ಆಮೆಗತಿಯಲ್ಲಿ ಸಾಗ್ತಿರೋದ್ರಿಂದ ಜನರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. 30ಕ್ಕೂ ಹೆಚ್ಚು ರಸ್ತೆಗಳಲ್ಲಿ ಆಮೆಗತಿಯ ಕಾಮಗಾರಿ. ಬಿಬಿಎಂಪಿಯ ನಿರ್ಲಕ್ಷ್ಯಕ್ಕೆ ಬೆಂಗಳೂರಿಗರು ಕಿಡಿ. ಇದು ಮೆಜೆಸ್ಟಿಕ್ನ ಕೆಜಿ ರೋಡ್. ಇಲ್ಲಿನ ಫುಟ್ಪಾತ್ ಕಾಮಗಾರಿ ಇನ್ನೂ ಮುಗಿದಿಲ್ಲ. ಟ್ರಾಫಿಕ್ ಮಧ್ಯೆ ಜನರು ಓಡಾಡಬೇಕಿದೆ. ಇದರಿಂದ ರಸ್ತೆ ಅಪಘಾತ ಹೆಚ್ಚಾಗ್ತಿದೆ. ಬೆಂಗಳೂರಿನಲ್ಲಿ ಜನಸಂಚಾರ ಜಾಸ್ತಿ ಆಗ್ತಾ ಇದೆ. ಅದು ಜನರಿಗೆ ಓಡಾಡುವಂತ ರೋಡ್ ಏನಿತ್ತು, ಫುಟ್ಪಾತ್ ಏನಿತ್ತು, ಆ ಫುಟ್ಪಾತ್ ಈಗ ಕಂಪ್ಲೀಟ್ ಆಗಿ ಕಾಮಗಾರಿ ನಡೀತಾ ಇದೆ. ಬಿಬಿಎಂಪಿ ಕಾಮಗಾರಿ. ಫುಟ್ಪಾತ್ಗಳು ನೋಡಿ ಎಕ್ಸ್ಟೆಂಟ್ಗಳು ತುಂಬ ಜಾಸ್ತಿ ಆಗ್ತಾ ಇದೆ. ಕಾರಣ ಏನು ಅಂದರೆ ಒಂದು ಕಡೆಗೆ ಒನ್ ವೇ ಟೂ ವೇ ಮಾಡಿಕೊಂಡು ರೋಡ್ ಮಾಡ್ತಾ ಇರ್ತಾರೆ. ಒಂದು ಕಡೆಗೆ ಫುಟ್ಪಾತ್ನ ಹಾಕ್ಕೊಂಡು ಫುಟ್ಪಾತ್ ಮೇಲೆ ಜನಸಾಮಾನ್ಯರು ಓಡಾಡ್ದಂಗೆ ಮಾಡಿದ್ದಾರೆ. ಅದರಿಂದ ಇವತ್ತು ಎಕ್ಸ್ಟೆಂಟ್ಗಳು ಜಾಸ್ತಿ ಆಗ್ತಾ ಇದೆ. ಭಾಷ್ಯ ವೃತ್ತದಿಂದ ಓಕುಳಿಪುರಂ ರಸ್ತೆಯಲ್ಲೂ ಇದೇ ದುಸ್ಥಿತಿ. ವಿವಿಧ ಕಾಮಗಾರಿಯಿಂದ ಇನ್ನಿಲ್ಲದ ಕಿರಿಕಿರಿ. ರಸ್ತೆ ಕಾಮಗಾರಿಗಳು ತುಂಬಾ ನಡೀತದೆ. ಮೆಟ್ರೋ ಪ್ರೋಸೆಸ್ ಇರ್ಬೋದು ಅಥವಾ ಇದೆಲ್ಲ ನಡೀತಾ ಇರೋದ್ರಿಂದ ಫಸ್ಟ್ಗೂ ಈಗಲೂ ಕಂಪೇರ್ ಮಾಡಿಕೊಂಡ್ರೆ ತುಂಬಾ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ. ರಾಜಾಜಿನಗರ್ ಸೈಡಿಂದ ಬರೋಂಥದ್ದು ಅಥವಾ ಮಾರ್ಕೆಟ್ ಪ್ಲೇಸಿಂದ ಬರೋಂಥದ್ದು ಇಂಥ ಕಡೆ ಎಲ್ಲ ತುಂಬ ಕಷ್ಟ ಆಗ್ತಾ ಇದೆ. ಅಂದರೆ ತುಂಬ ಹೆವಿ ಟ್ರಾಫಿಕ್ ಆಗ್ತಾ ಇದೆ. ಕಾಮಗಾರಿ ಕರೆಕ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಈ ಟ್ರಾಫಿಕ್ ಪ್ರಾಬ್ಲಮ್ ತುಂಬ ಬರ್ತಾ ಇದೆ. ಇದಿಷ್ಟೇ ಅಲ್ಲ, ವೈಟ್ ಟಾಪಿಂಗ್ ಹೆಸರಿನಲ್ಲಿ ಬೆಂಗಳೂರಿಗರಿಗೆ ಕಿರಿಕಿರಿ ಇನ್ನೂ ಮುಗಿದಿಲ್ಲ. ಕೋರಮಂಗಲ 4th ಬ್ಲಾಕ್ನಲ್ಲಿರುವ ಸರ್ಕಲ್ನಲ್ಲಿ ಕಾಮಗಾರಿ ಆರಂಭವಾಗಿದ್ದರಿಂದ ಸವಾರರು ಹೈರಾಣಾಗಿದ್ದಾರೆ. ಫುಟ್ಪಾತ್ ವರ್ಕ್ ಅಂತೂ ಈವನ್ ಸಿಮೆಂಟ್ ಹಾಕಿರ್ತಾರೆ, ಸಿಮೆಂಟ್ ಮೇಲೆ ಒಂದು ಬ್ಲಾಕ್ ಮಾಡಿರೋದು, ಸಿಮೆಂಟ್ ಮೇಲೆ ಜನ ಹೋಗ್ತಾರೆ, ಅದನ್ನು ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡ್ತಾರೆ. ಹಂಗೆ ಆಗ್ತದೆ. ಎಸ್ಪೆಷಲಿ ವೇರ್ ಬಾಟಲ್ ನೆಕ್ ಕಾರ್ನರ್ಸ್ ಇರುತ್ತೆ, ರೋಡೆಲ್ಲ ಹೋಗುತ್ತೆ, ಅಲ್ಲಿ ಕಂಜಕ್ಷನ್ ತುಂಬ ಆಗುತ್ತೆ. ಎಲ್ಲ ಸೇರಿಕೊಂಡು ಟ್ರಾಫಿಕ್ಗೆ ಇನ್ನೂ ಆಧಾರ ಮಾಡಿಕೊಟ್ಟಂಗಿದೆ, ಇನ್ನೂ ಚೆನ್ನಾಗಿ ಜಾಮ್ ಆಗಲಿ ಅಂತ. ಬೆಂಗಳೂರು ಗುಂಡಿ ಮುಕ್ತವಾಗೋ ಹೊತ್ತಲ್ಲಿ ಇದು ಮತ್ತೊಂದು ಸಮಸ್ಯೆ. ಜನ ಹಿಡಿ ಶಾಪ ಹಾಕುತ್ತಿರುವುದು ಅದ್ಯಾವಾಗ ತಪ್ಪುತ್ತೋ. ಅದೇ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಫುಟ್ಪಾತ್ಗಳಲ್ಲಿ ಕಾಮಗಾರಿ ನಡೀತಾ ಇದೆ. ಆ ಕಾಮಗಾರಿ ಸಂಪೂರ್ಣವಾಗಿ ಆಗ್ತಾ ಇಲ್ಲ. ವೆಹಿಕಲ್ಗಳಲ್ಲಿ ಬಹಳ ಅಂದ್ರೆ ಬಹಳ ಕಷ್ಟ ಅನುಭವಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರಿಂದ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಇನ್ನುಳಿದ ಸುದ್ದಿಗಳನ್ನ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇದು ಆದಿಯೋಗಿಯ ಜೀವನಾಧಾರಿತ ಚಿತ್ರ. ಸ್ಯಾಂಡಲ್ವುಡ್ನ ಕಾಮಿಡಿ ಸಾಧು ನಿಜವಾದ ಸಾಧುವಿನ ಸಾಧನೆಗಳ ಬಯೋಪಿಕ್ ಮಾಡಿದ್ದಾರೆ. ಆ ಚಿತ್ರದ ಟ್ರೇಲರ್ ಬಿಡುಗಡೆ ಮಾಡಿದ್ದಾರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಆದಿಯೋಗಿ ಸಿದ್ಧಾರೂಢ ಸ್ವಾಮಿಗಳು ಉತ್ತರ ಕರ್ನಾಟಕದ ಮನೆ ಮನೆಗಳಲ್ಲಿ ಪೂಜಿಸುವ ಅವಧೂತರು. ಕರ್ನಾಟಕ ಮಾತ್ರವಲ್ಲ, ದೇಶ ವಿದೇಶಗಳಲ್ಲಿಯೂ ಸಿದ್ಧಾರೂಢ ಮಠಗಳಿವೆ. ಇಂತಹ ಪೂಜ್ಯರ ಬಯೋಪಿಕ್ಗೆ ಆಕ್ಷನ್ ಕಟ್ ಹೇಳಿದ್ದಾರೆ ಸಾಧು ಕೋಕಿಲ. ಚಿತ್ರದ ಹೆಸರು ಆದಿಯೋಗಿ ಸಿದ್ಧಾರೂಢ. 55 ನಿಮಿಷಗಳ ಈ ಬಯೋಪಿಕ್ನ ಟ್ರೇಲರ್ ಅನ್ನ ಇವತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರಿಲೀಸ್ ಮಾಡಿದ್ರು. ಇದೇ ವೇಳೆ ದೊಡ್ಡಮನೆಗೂ ಸಿದ್ಧಾರೂಢ ಮಠಕ್ಕೂ ಇರುವ ಅವಿನಾಭಾವ ಸಂಬಂಧವನ್ನ ತಿಳಿಸಿಕೊಟ್ರು. ಇದೊಂದು ನಮ್ಮ ಕುಟುಂಬದಲ್ಲಿ ಬಹುಶಃ ನಾನು, ಶಿವಣ್ಣ, ರಾಘಣ್ಣ, ಪೂರ್ಣಿಮಲಕ್ಷ್ಮಿ ಇರ್ಬೋದು, ಇಲ್ಲ ನಮ್ಮ ಮನೆಯಿಂದ ಯಾರೇ ಬಂದರೂ ಮಠಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತಾರೆ. ತಂದೆಯವರ ಒಡನಾಟ ಆ ಮಠದ ಜೊತೆ. ನಮಗೆ ಅಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಸಂಭವಿಸಿ ಹೇಳೋರು
ನಮ್ಮ ಅಜ್ಜಿಯವ್ರನ್ನ ಅಲ್ಲಿ 3 ತಿಂಗಳು ಬಿಟ್ಟು ಹೋಗಿದ್ರಂತೆ. ನಮ್ಗೇನು ಲೋಕ ಬಂದ ನಮ್ಮ ಕುಟುಂಬದಲ್ಲಿ ಎಲ್ಲ ಹೋಗ್ತಾರಲ್ಲ, ಹಾಗಾಗಿ ನಮ್ಗೆಲ್ಲೋ ನಾವು ಓಡಾಡಿದಂತ ಜಾಗ ಅಂತ ನಮಗೆ ಸೊ ತುಂಬಾ ಸಂತೋಷ ಆಯ್ತು. ಈ ರೀತಿ ಇನ್ನೂ ಹಲವಾರು ಸಂತರ ಬಗ್ಗೆ ಡಾಕ್ಯುಮೆಂಟರಿಗಳು ಬರಲಿ. ಸಾಧು ಕೋಕಿಲ ಕಾಮಿಡಿಗೆ ಫೇಮಸ್, ಹಾಗೆ ಅದ್ಭುತ ಹಾಡುಗಳಿಗೆ ದನಿಯಾಗಿ ಸಂಗೀತ ಕೊಟ್ಟಿದ್ದಾರೆ. ಆದ್ರೆ ಇದೇ ಮೊದಲ ಬಾರಿಗೆ ಸಾಧುಗಳ ಸಾಧನೆಯನ್ನ ತೆರೆಗೆ ತಂದಿರುವ ಸ್ಯಾಂಡಲ್ವುಡ್ ಈ ಸಾಧು ಶೂಟಿಂಗ್ ವೇಳೆ ತಮಗಾದ ಅನುಭವಗಳನ್ನ ಹಂಚಿಕೊಂಡ್ರು. ದಾಲ್ ಲೇಕ್ ಅಂತ ನಾವು ಹೋದಾಗ ಅದು ಟೋಟಲ್ ದಾಲ್ ಆಗ್ಬಿಟ್ಟಿತ್ತು, ಗಟ್ಟಿ ಆಗ್ಬಿಟ್ಟಿತ್ತು. ಅಲ್ಲಿ ಸರ್ ಮುಂದೆ ಒಂದು ಬೋಟು ಇದನ್ನ ಐಸ್ನ ಕಡಿದು ಕೊರ್ಕೊಂಡು ಹೋಗುತ್ತೆ. ಮುಂದೆ ಕಟ್ ಮಾಡ್ತಾ ಹೋಯ್ತಲ್ಲ ಬೋಟು, ಅದು ಕೆಳಗಡೆ ಅದು ಮುಟ್ಟು ಕಟ್ಟಾಗಿ ನೀರು ಒಳಗೆ ಬಂದ್ಬಿಡ್ತು. ಇವರೆಲ್ಲ ಡೈ ಹೊಡಿಯಕ್ಕೆ ರೆಡಿ ಆಗಿದ್ದಾರೆ. ಡೈ ಹೊಡೆದ್ರೆ ನೀರಲ್ಲಿ ಫ್ರೀಸೆ. ನಮಗೆ ಅಲ್ಲಿ ಏನಾಯ್ತು ಏನಂತ ಗೊತ್ತಿಲ್ಲ ಸರ್. 2 ನಿಮಿಷ ನಾವು ದಡದಲ್ಲಿ ಇದ್ವಿ. ಎಲ್ಲರೂ ಆ ದೇವರ ಆಶೀರ್ವಾದ ಆಯ್ತು. ಸಿದ್ಧಾರೂಢರ ಒಂದು ಮಹಾತ್ಮೆ ಆಶೀರ್ವಾದ ಇದೆ ಸರ್. ಅವ್ರ ಮಹಾತ್ಮೆ ಅಂದ್ರೆ ಅವರ ಒಂದು ಅದ್ಭುತಗಳನ್ನೇ, ಅವರ ಪವಾಡಗಳನ್ನೇ ಈ ಸಿನಿಮಾದಲ್ಲಿ ತೋರಿಸಿದ್ದೀವಿ. ಆದಿಯೋಗಿ ಸಿದ್ಧಾರೂಢ ಚಿತ್ರವನ್ನು ಸಿದ್ಧಾರೂಢ ಮಠದ ಸದಾನಂದ ಮಹಾಸ್ವಾಮಿಗಳು ನಿರ್ಮಿಸಿದ್ದು ನವೆಂಬರ್ 9ರಂದು ರಿಲೀಸ್ ಆಗಲಿದೆ. ಬಜೆಟ್ ಹೇಟಾಕಿವ ಗೊತ್ತಿಲ್ಲ, ಅದೆಲ್ಲ ಸಿದ್ಧಾರೂಢರ ಪ್ರೇರಣೆ ಇರುತ್ತದೆ. ಆದರೆ ಅದಕ್ಕೆಲ್ಲ ಹೊಣೆಗಾರರಾಗಿ ಅದನ್ನೆಲ್ಲ ಕೆಲಸ ತಮ್ಮ ಕೈಯಲ್ಲಿ ತಗೊಂಡು ನಮ್ಮಲ್ಲಿ ಒಂದು ಥಿಯೇಟರ್ ನಿರ್ಮಾಣ ಮಾಡಿದ್ದೀವಿ. ಅದರಲ್ಲೇ ರಿಲೀಸ್ ಆಗಬೇಕು, ನೋಡೋರು ಅಲ್ಲಿಗೆ ಬರಬೇಕು, ಸಿದ್ಧಾರೂಢ ಸಿನಿಮಾ ರಿಲೀಸ್ ಆಗ್ಬೇಕಂತ ಹೇಳಿ ಒಂದು ಇದನ್ನು ಮಾಡಿದ್ದೀವಿ. ವಿಶೇಷ ಅಂದ್ರೆ ಈ ಚಿತ್ರವನ್ನ ಥಿಯೇಟರ್ ಅಥವಾ OTTಯಲ್ಲಿ ರಿಲೀಸ್ ಮಾಡುತ್ತಿಲ್ಲ. ಮುಧೋಳದ ಮಠದಲ್ಲಿರುವ ಥಿಯೇಟರ್ನಲ್ಲಷ್ಟೇ ಶೋ ಮಾಡಲಾಗುತ್ತಂತೆ. ಹರ್ಷವರ್ಧನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಒಂದು ಕಾಲದ ಗೆಳೆಯನ ವಿರುದ್ಧವೇ ನಟಿ ಸಂಜನಾ ಗಲ್ರಾನಿ ದಾಖಲೆ ಸಮೇತ ಹೇಳಿಕೆ ನೀಡಿದ್ದಾರೆ. ಹೂಡಿಕೆ ಹೆಸರಿನಲ್ಲಿ ಹಣ ಪಡೆದು ವಂಚನೆ ಮಾಡಿರೋ ಆರೋಪದಲ್ಲಿ ಗೆಳೆಯ ರಾಹುಲ್ ತೋನ್ಸೆ ವಿರುದ್ಧ ಸಂಜನಾ ಕೋರ್ಟ್ನಲ್ಲಿ ಖಾಸಗಿ ದೂರು ಸಲ್ಲಿಸಿದ್ರು. ವಿಚಾರಣೆ ನಡೆಸಿದ್ದ ನ್ಯಾಯಾಧೀಶರು ತನಿಖೆ ಕೈಗೊಂಡು ಆರೋಪಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆದೇಶಿಸಿದ್ರು. ನಿನ್ನೆ ಮಧ್ಯಾಹ್ನ ವಿಚಾರಣೆಗಾಗಿ ಇಂದಿರಾನಗರ ಠಾಣೆಗೆ ಹಾಜರಾಗಿದ್ದ ಸಂಜನಾ ಆರೋಪಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ನೀಡಿದ್ದಾರೆ. ಹಲವು ಬಾರಿ ತನ್ನಿಂದ ಹಣ ಪಡೆದು ಲಾಭಾಂಶ ಕೊಡದೆ ವಂಚಿಸಿದ್ದಾನೆ ಅಂತ ಅಗತ್ಯ ದಾಖಲೆಗಳನ್ನ ಪೊಲೀಸರಿಗೆ ಸಲ್ಲಿಸಿದ್ದಾರೆ. ಸಂಜನಾ ಹೇಳಿಕೆ ಪಡೆದಿರುವ ಪೊಲೀಸರು ರಾಹುಲ್ ತೋನ್ಸೆ ಸೇರಿದಂತೆ 3 ನೋಟಿಸ್ ನೀಡಿದ್ದಾರೆ. ಇನ್ನು ನ್ಯೂಸ್ 18 ಮೂಲಕ ಕು ಆಪ್ ಮೂಲಕ 9 ತಿಂಗಳಿನಿಂದ 4 ವರ್ಷದೊಳಗಿನ ಮಕ್ಕಳಿಗೂ ಹೆಲ್ಮೆಟ್ ಕಡ್ಡಾಯಗೊಳಿಸುವುದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಲಾಗಿತ್ತು. ಇದೀಗ ಬೆಂಗಳೂರಿನಿಂದ ರಾಮಚಂದ್ರ ಅಂಜನ್ ಅನ್ನೋರು ಈಗ ಅವರ ಕಾಮೆಂಟ್ ಅನ್ನ ಹಾಕಿದ್ದಾರೆ. ಇದು ಸರ್ಕಾರದ ದುಡ್ಡು ಹೊಡೆಯುವ ಇನ್ನೊಂದು ಕ್ರಮ. ಅಪಘಾತ ಆದಾಗ ತಲೆ ಉಳಿದು ಕೈಕಾಲು ಹೋದ್ರೆ ಏನ್ ಮಾಡಬೇಕು ಅಂತ ತಮ್ಮ ಕಾಮೆಂಟ್ ಅನ್ನ ಹಾಕಿದ್ದಾರೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.